ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಪ್ಪ ಅಂತಂದರೆ, ನೆನ್ನೆ ನೀರು ತರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಹೋಗ್ತಾಯಿದ್ದೋ. ಆವಾಗ ಸವಿತಕ್ಕ ಗಂಗಕ್ಕ ಇಬ್ಬರು ಗಾಡಿಯಲ್ಲಿ ಹೋಗ್ತಾಯಿದ್ರು. ಹೋಗ್ತಾಯಿದ್ರೆ ಸಡನ್ನಾಗಿ ಅವರು ನನ್ನ ಮಗ ಕರೆದ. ಆಮೇಲೆ ಅವರು ಪ್ಲೇನ್ ಕಿಸ್ ಕೊಟ್ಕೊಂಡು ಹೋಗ್ಬಿಟ್ರು. ಆಮೇಲೆ ತಡಿ, ಇವ್ರನ್ನ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂದೆನೇ ಗಾಡಿ ಓಡಿಸ್ಕೊಂಡು ಹೋದೋ. ಹೋದ್ರೂ ಇಲ್ಲಿ ನಮ್ಮೂರು ಒಂದು 3-4 ಕಿಲೋಮೀಟ್ರು ದೂರದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ನಾನು ಗಂಗಕ್ಕ ಅಂತ ಕರೆದೆ. ಆಮೇಲೆ ಗಾಡಿ ನಿಲ್ಲಿಸಿ ನನಗೋಸ್ಕರ ಒಂದು ಫೋಟೋ ತೆಗಿಯೋಕ್ಕೆ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿಯಾಯಿತು ಸವಿತಕ್ಕ, ಗಂಗಕ್ಕ. ನಿಮ್ಮ ವಿಡಿಯೋ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ಯಾವಾಗಲೂ ಅಷ್ಟೇನೆ. ಸವಿತಕ್ಕ, ನಿಮ್ಮದು ಅಷ್ಟೇನೆ. ಇದನ್ನು ಗಂಗಕ್ಕಂಗೂ ಸವಿತಕ್ಕಂಗೂ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಫೋಟೋ ತೆಗಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ, ಗಾಡಿ ನಿಲ್ಲಿಸಿ ಫೋಟೋ ತೆಗಿಯೋಕ್ಕೆ ಅವಕಾಶ ಮಾಡಿಕೊಟ್ರು. ನನಗಂತೂ ತುಂಬ ಖುಷಿಯಾಯಿತು. ತುಂಬು ಹೃದಯದ ಧನ್ಯವಾದಗಳು ಕಣಕ್ಕ ನಿಮ್ಮಿಬ್ರಿಗೂ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿಯಾಯಿತು ನಿಮ್ಮನ್ನು ಮೀಟ್ ಮಾಡಿದ್ದು. ನೀವು ಅರ್ಜೆಂಟಲ್ಲಿದ್ದಿರಿ, ಮನೆ ಕರ್ಕೊಂಬರೋಣ ಅಂದ್ಕೊಂಡಿದ್ದೆ. ಅರ್ಜೆಂಟಲ್ಲಿದ್ದಿರಿ, ಅದಕ್ಕೋಸ್ಕರ ನಾನು ಕರ್ಕೊಂಬರಲಿಲ್ಲ. ಇನ್ನೊಂದ್ಸಲಿ ಯಾವತ್ತಾದರೂ ನನಗೆ ಸಿಕ್ಕಿದ್ರೆ ಖಂಡಿತ ನಮ್ಮ ಮನೇಲಿ ಕರ್ಕೊಂಬರ್ತೀನಿ ನಾನು. ಓಕೆ ಫ್ರೆಂಡ್ಸ್, ನನಗಂತೂ ತುಂಬ ಖುಷಿಯಾಯಿತು. ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಇವರಿಬ್ಬರು ಸಿಕ್ಕಿದ್ದು. ಸಡನ್ನಾಗಿ ಪಾಸ್ ಆಗಿಬಿಡೋರು. ಆದರೂ ನನ್ನ ಮಗ, ಅಮ್ಮ ನಡಿ ಮೀಟ್ ಮಾಡಲೇಬೇಕು, ಅವ್ರನ್ನ ಜೊತೆ ಮಾತಾಡಲೇಬೇಕು ಅಂತೇಳಿ ಕರ್ಕೊಂಬಂದು ನಾನು ನನ್ನ ಮಗ ಗಾಡಿ ಯಾವ ಥರ ಬರ್ತೈತೆ, ಯಾವ ಥರ ಹೋಗ್ತೈತೆ ಅಂತಲೇ ನಾನು ನೋಡಲಿಲ್ಲ. ಅಷ್ಟು ಫಾಸ್ಟಾಗಿ ಹೋಗಿ ಇವರಿಬ್ಬರು ನಾವು ಮೀಟ್ ಮಾಡಿ ಒಂದು ಫೋಟೋ ಆದ್ರೂ ಒಂದು ಪ್ರಮೋಷನ್ ಮಾಡಿಸ್ಕೊಬೇಕಾಯ್ತು. ಬಟ್ ನನಗೆ ಆವಾಗ ಏನು ಅವರು ಸಿಕ್ಕಿರೋ ಖುಷಿಗೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಫೋಟೋ ತಗೊಂಬಂದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗಂಗಕ್ಕಂಗೂ ಸವಿತಕ್ಕಂಗೂ ತಲುಪೋವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.